ರಮೇಶ್ ಚಂದ್ರ ಅಂತ ರಮೇಶ್ ಚಂದ್ರ ಅಂತ ಅವ್ರದ್ದು ಹಣೆ ಬಾರ ಚೇಂಜ್ ಆಯ್ತು. ಏನಂತಂದ್ರೆ ಸ್ವಲ್ಪ ಗಮನಿಸೋಣ ಇಲ್ಲಿ. ಈ ಏನಾಗಿದೆ, ಅವರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಅಲ್ಲಿ ಅನೇಕ ಲಾಸಸ್ ಆಗ್ತದೆ. ಅದರಿಂದ ಮನೆಯಲ್ಲಿ ಯಾವಾಗಲೂ ಜಗಳಗಳು. ಆಮೇಲೆ ಅವರ ಮಕ್ಕಳ ಎಜುಕೇಶನ್ ಹಾಳಾಯ್ತು. ಅವರು ಒಬ್ಬರ ಅಂದ್ರೆ ಇನ್ನೊಬ್ಬರು ಮಗಳ ಮ್ಯಾರೇಜ್ನು ಡಿಲೇ ಆಗ್ಬಿಡ್ತು. ಅಂದ್ರೆ ತುಂಬಾ ತಡ ಆಯ್ತು, ನಿಧಾನ ಆಯ್ತು. ಇದರಿಂದ ಫುಲ್ ಅಪ್ಸೆಟ್ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅರ್ಥ ಆಗಿಲ್ಲ. ಅವಾಗ ಏನ್ ಮಾಡಿದ್ರು ಅಂದ್ರೆ, ಅವರು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತಾರೆ. ಯಾರು? ಈ ಡಾಕ್ಟರ್ ಜಿತಿನ್ ಭಟ್ ಅವರ ವರ್ಕ್ಶಾಪ್ ಅಟೆಂಡ್ ಮಾಡಿ ಈ ಪೈರಾ ಕಾರ್ಡು, ಪಿರಮಿಡ್ ಇವೆಲ್ಲ ಬಗ್ಗೆ ತಿಳ್ಕೊಂಡು ಅವ್ರ ಮನೆಯಲ್ಲಿ ಈ ಪಿರಮಿಡ್ಸ್ ಇನ್ಸ್ಟಾಲ್ ಮಾಡ್ಕೊತಾರೆ. ಮಾಡ್ಕೊಂಡಿದ ಮೇಲೆ ಏನಾಯ್ತು ಗೊತ್ತಾ? ಅವ್ರು ಈ ವರ್ಕ್ಶಾಪ್ ಅಟೆಂಡ್ ಆದ್ಮೇಲೆ ಅವ್ರಿಗೆ ಬಂದಿರುವಂತ ಒಂದು ಥಾಟ್ ಏನಂದ್ರೆ, ಈ ಬಿಸ್ನೆಸ್ ನಿಲ್ಸ್ಬಿಟ್ಟು ಅವರೇ ಈ ಪೆಂಡಲಮ್ ಡೌಸಿಂಗ್ ಅಂತ ಬರುತ್ತಲ್ಲ, ಪೆಂಡಲಮ್ ಡೌಸಿಂಗ್, ಈ ಬಿಸ್ನೆಸ್ ಅನ್ನು ನಾವು ಶುರು ಮಾಡೋಣ ಅಂತ ಅವ್ರಿಗೆ ಅನಿಸ್ತು. ಅಂದ್ರೆ ಒಂದು ಹೊಸ ದಾರಿ ಸಿಕ್ತು. ಈ ಪಿರಮಿಡ್ಗಳು ಇನ್ಸ್ಟಾಲ್ ಮಾಡಿದ ಮೇಲೆ ಈ ಬಿಸ್ನೆಸ್ ಅನ್ನು ಸ್ಟಾಪ್ ಮಾಡಿ ನೀವು ಇನ್ನೊಂದು ಹೊಸ, ಅಂದ್ರೆ ನಿಮ್ಮ ಹಣೆ ಬಾರನೆ ಚೇಂಜ್ ಆಗತ್ತಂತ ರೀತಿಯಲ್ಲಿ ಹೊಸ ಬಿಸ್ನೆಸ್ ಹೊಸ ವೃತ್ತಿಯನ್ನು ಶುರು ಮಾಡಿದ್ರು. ಅದೇನಪ್ಪಾ ಅಂತಂದ್ರೆ ಪೆಂಡಲಮ್ ಡೌಸಿಂಗ್. ಎಲ್ಲೆಲ್ಲಿ ಈ ವಾಟರ್ ಡಿಗ್ಗಿಂಗ್, ಬೋರ್ವೆಲ್ ಮಾಡಕ್ ಹೋಗ್ತಾರಲ್ಲ, ವಾಟರ್ ಇಲ್ಲಿ ನೀರ್ ಇದೆಯಾ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅಂತ ಪ್ರದೇಶಕ್ಕೆ ಹೋಗಿ ಅವರು ಈ ಪೆಂಡಲಮ್ ಡೌಸಿಂಗ್ ಮಾಡಿ ಅದು ಕಲ್ಸ್ಕೊಂಡು ಚೆನ್ನಾಗಿ ಈ ವರ್ಕ್ಶಾಪ್ ಇಂದ ಅದನ್ನು ಹಾಗೆ ಅಭ್ಯಾಸ ಮಾಡಿಕೊಂಡು ಎಲ್ಲೆಲ್ಲಿ ನೀರ್ ಸಿಗತ್ತಾ ಇಲ್ಲ ಅಂತಂದ್ರೆ ಈ ಪೆಂಡಲಮ್ ಡೌಸಿಂಗ್ ಮಾಡಿ ನೀರು ಸಿಗತ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಸಕ್ಸಸ್ ಆಗ್ತಾ ಇತ್ತು. ಅಂತ ನೀರು ಬರಗಾಲದಲ್ಲಿ, ಅಂದ್ರೆ ನೀರು ಇಲ್ಲದೆ ಪ್ರದೇಶದಲ್ಲಿ, ಒರಿಸ್ಸಾ ಅಂತ ಪ್ರದೇಶದಲ್ಲಿ ಹೋಗಿ ಅಲ್ಲೆಲ್ಲ ಮಾಡ್ತಾ ಅದ್ಭುತ ವ್ಯಕ್ತಿಯಾಗಿ ಅವರೊಂಥರ ಅದರಲ್ಲಿ ತಜ್ಞರಾಗ್ಬಿಟ್ರು. ಅಂದ್ರೆ ಅವ್ರ ಹಣಭಾರನೇ ಚೇಂಜ್ ಆಯ್ತು ಇದರಿಂದ ಅಂತ. ಅಲ್ಲಿಂದ ಅವ್ರಿಗೆ ಇರುವಂತ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತು ಈ ಪಿರಮಿಡ್ಸ್ ಇಂದ ಅಂತ ಹೇಳಕ್ಕೆ ಅವರು ಇಷ್ಟಪಡ್ತಾರೆ. ಇವರು ರಮೇಶ್ ಚಂದ್ರ ಜೇನ, ಬೆರಾಂಪುರ್ ಇಂದ.